ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದು ಬಂದುಬಿಟ್ಟು ನಾವು ಒಂದು ನಾಮಕರಣಕ್ಕೆ ಹೋಗಬೇಕಾಯಿತು. ಹಾಗಾಗಿ ರೆಡಿಯಾಗಿದ್ದೆ. ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದರು. ನಾನು ರೆಡಿಯಾಗಿ ಆಲ್ರೆಡಿ ಅವ್ರು ಫೋನ್ ಮಾಡಿದ ತಕ್ಷಣ ಬಂದೆ. ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಹಂಗೆ ಒಂದು ಸೆಲ್ಫಿ ತೊಗೊಂಡೆ. ಮತ್ತು ಇದು ಗೋಲ್ಡ್ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಅದು ಎಕ್ಸ್ಟ್ರಾ ಪೀಸ್ ವರ್ಕ್ ಮಾಡಿ ತುಂಬ ಚೆನ್ನಾಗಿತ್ತು. ನನಗಿದಕ್ಕೆ ಪಿಂಕ್ ಬ್ಲೌಸ್ ಇತ್ತು, ವೈಟ್ ಕಲರ್ ಇತ್ತು. ಇದೊಂದು ಇವಾಗ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಪಿಂಕ್ ಕಲರ್ ಬ್ಲೌಸು ಸ್ಟಿಚ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸ್ಯಾಟ್ಲೈಟ್ಗೆ ಹೋದ್ವಿ. ನಾವು ಅಲ್ಲಿ ಒಳಗಡೆ ಹೋಗೋ ಅಷ್ಟರಲ್ಲೇ ನಮಗೆ ಬಸ್ ಸಿಕ್ತು. ಸದ್ಯ ಸೀಟು ಸಿಕ್ತು. ಮಳವಳ್ಳಿ ಬಸ್ಸು ಹತ್ಕೊಂಡ್ವಿ. ನೋಡಿ, ಇದು ಸ್ಯಾಟ್ಲೈಟು ಎಂಡಲ್ಲೇ. ಆಮೇಲೆ ಅಲ್ಲಿಂದ ಮಳವಳ್ಳಿಲಿ ಇಳಿದು ಹೋದ್ವಿ. ಹೋದ ತಕ್ಷಣವೇ ನಾಷ್ಟಕ್ಕೆ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು. ನಾಷ್ಟ ಮಾಡಿ ಅದು ಕೂತ್ಕೊಳ್ಳೋಕ್ಕೂ ಬಿಡಲಿಲ್ಲ, ಕಳಿಸಿದ್ರು. ನಾಷ್ಟಕ್ಕಂತೂ ತುಂಬ ಚೆನ್ನಾಗಿ ಮಾಡಿದರು. ಶಾವಿಗೆ ಉಪ್ಪಿಟ್ಟು, ಇಡ್ಲಿ ಸಾಂಬಾರು, ವಡೆ, ಆಮೇಲೆ ಪೊಂಗಲ್ಲು, ಆಮೇಲೆ ಇದು ಬೂದುಗುಂಬಳಕಾಯಿ ಹಲ್ವಾ, ಸ್ವೀಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತಿಂದ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು, ಆಮೇಲೆ ಅವತ್ತು ಹೂವು ಇರಲಿಲ್ಲ, ಹೂವು ಮುಡ್ಕೊಳ್ಳೋಕ್ಕೆ ಇರಲಿಲ್ಲ. ಎಲ್ಲ ಹೂವು ಮುಡ್ಕೊಂಡಿರ್ತಾರೆ, ನಾವು ಹೋಗಿ ತಗೊಬರೋಣ ಬಾ ಅಂತ ಅಂದರು ನಮ್ಮ ಚಿಕ್ಕಮ್ಮ. ಸರಿ ನಡೀರಿ, ಓಡಾಡ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಹೋಗಿ ಹೂವು ತಗೊಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ವಾಕಿಂಗ್ ಮಾಡ್ಕೊಂಡು ಹಂಗೇ ಎಲ್ಲ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿ ನಡೀತಾ ಇತ್ತು. ಅಂದರೆ ಎಲ್ಲ ಜನ ತುಂಬೋಗಿದ್ರು. ಏನು ಹಂಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ನಾವೇನು ಮಾಡಿದ್ವಿ, ಈಚೆನೇ ಕೂತ್ಕೊಂಡಿದ್ವಿ. ಆಮೇಲೆ ಹಂಗೆ ಹೂವು ತೊಗೊಬಂದ್ಬಿಡೋಣ ಅಂದ್ಬಿಟ್ಟು ಹೋದ್ವಿ. ಅಯ್ಯೋ, ಅಲ್ಲಿ ಮಳವಳ್ಳಿಲಿ ಶುಕ್ರವಾರ ಸಂತೆ ಇತ್ತು. ಹಂಗೆ ನೋಡಿಕೊಂಡು ಹೂವು ತೊಗೊಂಡು, ಹೂವು ರೇಟು ಒಂದು ಮೊಳ 100 ರೂಪಾಯಿ ಹೇಳ್ತಾಯಿದ್ರು ಕನಕಾಂಬರ ಹೂವನ. ಇದು ಬಂದ್ಬಿಟ್ಟು 30 ರೂಪಾಯಿನೇ ಹೇಳಿದ್ರು. ಕಾಕಡ ಹೂವು ಮೊಳ 30 ರೂಪಾಯಿ ಹೇಳಿದ್ರು. ನಾವು 50 ರೂಪಾಯಿಗೆ 2 ಮೊಳ ಕೊಡಿ ಅಂತ ಇಸ್ಕೊಂಡ್ವಿ. ಕನಕಾಂಬರ ಹೂವು ಇಸ್ಕೊಂಡಿಲ್ಲ, 100 ರೂಪಾಯಿ ಹೇಳಿದ್ರಲ್ಲ ಬೇಡ ಅಂದ್ಬಿಟ್ಟು ಅದು ಇಸ್ಕೊಂಡು 3 ಭಾಗ ಮಾಡಿಕೊಂಡು 3 ಜನನೂ ಮುಡ್ಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಪೂಜೆ ಮಾಡಿಸೋಣ. ವೀರಭದ್ರ ಸ್ವಾಮಿ ದೇವಸ್ಥಾನ ಅದು. ಅಲ್ಲಿ ನಾವು ಯಾವಾಗಲೂ ಮಾಡಿಸ್ತಾ ಇರ್ತೀವಿ. ತುಂಬ ವರ್ಷನೇ ಆಯಿತು ನಾವು ಅಲ್ಲಿಗೆ ಬಂದು ದೇವಸ್ಥಾನಕ್ಕೆ. ಹಂಗಿರೋ ಬಂದಿದ್ದೀವಲ್ಲ, ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಮೂವರು ತೊಗೊಂಡ್ವಿ. ಕಾಯಿ, ಹಣ್ಣು, ಕರ್ಪೂರ ಎಲ್ಲನೂ ತೊಗೊಂಡು ಆಮೇಲೆ ಮತ್ತೆ ಬಂದು ಈ ಕಡೆ ಬಂದು ಕೂತ್ಕೊಂಡ್ವಿ. ಅಲ್ಲಿ ಅರಳಿಕಟ್ಟೆ ಇತ್ತು. ಒಳಗಡೆ ತುಂಬ ಜನ ಇದ್ದರು, ಜಾಗನೇ ಇರಲಿಲ್ಲ ಕೂತ್ಕೊಳ್ಳೋಕ್ಕೆ. ನಾವು ಈಚೆನೇ ಅರಳಿಕಟ್ಟೆ ಹತ್ರ ಕೂತ್ಕೊಂಡ್ವಿ. ಅಲ್ಲೇ ಒಂಥರ ಗಾಳಿ ತಣ್ಣಗೆ ಬೀಸೈತೆ. ಬಿಸಿಲಿಗೂ ಅದಕ್ಕೂ ಸೆಕೆಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಬಿಡೋಣ, ಆಮೇಲೆ ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಎಲ್ಲ ಪೂಜೆ ಮಾಡಿಸ್ತಾಯಿದ್ರು ನೋಡಿ. ಆಮೇಲೆ ಇಲ್ಲೊಂದು ಒಳಗಡೆ ಗರ್ಭಗುಡಿ ಹತ್ರನೇ ಬಿಡ್ತಾರೆ. ಅದೊಂದು ದೇವ್ರನ್ನ ಹತ್ರದಿಂದ ನೋಡ್ಬೋದು, ತುಂಬ ಹತ್ತಿರದಿಂದ. ಬೇರೆ ಕಡೆ ಎಲ್ಲ ಬಿಡೋಲ್ಲ. ಇಲ್ಲಿ ನೋಡಿ, ಅದು ಆಮೇಲೆ ಸೆಕೆ ಅಂದರೆ ಸೆಕೆ, ಒಳಗಡೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಸೆಕೆ ಇತ್ತು. ಅಲ್ಲಿ ದೇವ್ರ ದರ್ಶನ ಚೆನ್ನಾಗಾಯಿತು. ಆಮೇಲೆ ದೊಡ್ಡ ವಿಗ್ರಹ ಅಂತಲೇ ಹೇಳ್ಬೋದು, ವೀರಭದ್ರ ಸ್ವಾಮಿ ವಿಗ್ರಹ ಇದು. ನಾವು ಚಿಕ್ಕವರಿದ್ದಾಗಿಂದನೂ ಇಲ್ಲಿ ಪೂಜೆ ಮಾಡಿಸ್ತಾನೆ ಇರ್ತೀವಿ. ಅಂದರೆ ಈಗ ಮದುವೆ ಆದಮೇಲೆ ನಾವು ಇಲ್ಲೆಲ್ಲ ಬರೋದಿಲ್ಲ. ಇವಾಗ ಹಿಂಗೆ ಈ ಥರ ಫಂಕ್ಷನ್ಗಳಾದಾಗ ಮಾತ್ರ ಬಂದಾಗ ಪೂಜೆ ಮಾಡಿಸ್ತೀವಿ. ಯಾಕೆಂದರೆ ಬಂದಿರ್ತೀವಲ್ಲ, ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ. ನಮ್ಮ ಮನೆ ದೇವರಿದು. ಹಾಗಾಗಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ಕೊಂಡು ಸ್ವಲ್ಪ ಜನ ಈಚೆಗೆ ಬಂದಮೇಲೆ ಇನ್ನು ಮಿಕ್ಕಿದವ್ರು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ರು. ಆಮೇಲೆ ನಾವು ಇನ್ನು ಫಂಕ್ಷನಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಫಸ್ಟೇ ಪೂಜೆ ಮಾಡಿಸ್ಕೊಂಡ್ಬಿಟ್ವಿ. ಮಾಡಿಸ್ಕೊಂಡು ಆಮೇಲೆ ಫಂಕ್ಷನ್ ಅದ್ರ ಪಾಡ್ಗೆ ಅದಲ್ಲೆಲ್ಲ ನಡೀತಾ ಇತ್ತು. ಆಮೇಲೆ ಬಂದು ಕೂತ್ಕೊಂಡ್ವಿ ಒಂದು ಕಡೆ. ನೋಡಿ, ದೇವಸ್ಥಾನದ ಒಳಗಡೆ ಹೋಗಿ ಬಂದ ತಕ್ಷಣವೇ ಬೆವರು ಏನು ಆಗಕ್ಕೆ ಸೆಕೆಗೆ ಅಲ್ಲಿ ಗರ್ಭಗುಡಿಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸೆಕೆ ಇತ್ತು. ಆಮೇಲೆ ಈಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡ್ವಿ. ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ, ನಮ್ಮ ಅಣ್ಣ ಎಲ್ಲರೂ ಈಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಆಚೆ ಹೋದ್ವಿ. ಅಷ್ಟೊತ್ತಿಗೆ ಫಂಕ್ಷನ್ ಅದ್ರ ಪಾಡ್ಗೆ ಹೋಗೋರು ಹೋಗ್ತಾಯಿದ್ರು, ಮುಯ್ ಕೊಡೋರು ಕೊಟ್ಬಿಟ್ಟು ಫೋಟೋ ಇಡ್ಸ್ಕೊಂಡೆಲ್ಲ ಮಾಡ್ತಾಯಿದ್ರು. ಅದ್ರ ಅಲ್ಲಿ ಚೇರ್ಗಳು ಸ್ವಲ್ಪನೇ ಹಾಕಿರೋದ್ರಿಂದ ನಮಗೆ ಅಲ್ಲಿ ಮುಂದೆ ಸಿಗಲಿಲ್ಲ ಸೀಟು. ಸೊ ಒಂದು ಸೈಡಲ್ಲಿ ಕೂತ್ಕೊಂಡಿದ್ವಿ. ಆಮೇಲೆ ಈ ಥರ ದೇವಸ್ಥಾನದಲ್ಲೆಲ್ಲ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಹೋಗೋಷ್ಟರಲ್ಲೆಲ್ಲ ಅವರು ಅದೇನೋ ಪೂಜೆ ಕಾರ್ಯಗಳೆಲ್ಲ ಮಾಡ್ತಾಯಿದ್ರು ನಾವು ಹೋದಾಗ. ಆಮೇಲೆ ಈ ಥರ ಎಲ್ಲ ದರ್ಶನ ಮಾಡಿಕೊಂಡು ಆಚೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಹೋಗಿ ಅಂದರು. ನಾವು ಯಾಕಂದರೆ ನಾಷ್ಟ ಮಾಡಿದ್ದೇ ಲೇಟು, ಹಂಗಾಗಿ ಬೇಡ ಸ್ವಲ್ಪ ಹೊತ್ತು ಆಗಲಿ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ನಾವು ಈಚೆ ಕೂತ್ಕೊಂಡಿದ್ವಿ. ನೋಡಿ, ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಜನ ಇದ್ದಾರೆ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಂದರೆ ಜಾಗ ಚಿಕ್ಕದು, ಜನ ಜಾಸ್ತಿ ಇದ್ದಾರೆ. ಹಂಗಾಗಿ ಆ ಕಡೆ ಫಂಕ್ಷನ್ ಇತ್ತು, ಎದುರುಗಡೆ ಕೂತಿದ್ವಿ ನಾವು. ನೋಡಿ, ಆ ಕಡೆ ಎಲ್ಲ ಬರೋರು ಬಂದು ಮಾತಾಡಿಸ್ಕೊಂಡು ನಿಂತ್ಕೊಂಡು ಫೋಟೋ ಗಿಟೋ ಹಿಡ್ಕೊಂಡೆಲ್ಲ ಹೋಗ್ತಾಯಿದ್ದಾರೆ. ಆಮೇಲೆ ಊಟಕ್ಕೆ ಹೋಗ್ತಾಯಿದ್ರು. ನಾವು ಇನ್ನೇನು ಮಾಡೋದು, ಅಲ್ಲೇ ಹೋಗಿ ಕೂತ್ಕೊಂಡಿದ್ವಿ. ನಾವು ಆಲ್ರೆಡಿ ನಾಷ್ಟ ಮಾಡಿದ್ದೆ ಲೇಟಾಗಿತ್ತಲ್ವ, ಮತ್ತು ಹಿಂದೆ ಹೆಂಗೆ ಊಟ ಮಾಡೋದು ಅಂದ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಇನ್ನೊಂದು ಸಲ ಆಗಲಿ ಆಮೇಲೆ ಹೋಗೋಣ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನಿಗೆ ಹೇಳಿದೆ. ಅವರು ಆಯಿತು ಬಿಡು ಆಮೇಲೆ ಹೋಗೋಣ ಅಂದರು. ಬಟ್ ಅಲ್ಲೇ ಕೂತ್ಕೊಂಡಿದ್ವಿ.
ಆಮೇಲೆ ಆಯಿತು, ಇನ್ನೂ ಜನ ಇರಲಿಲ್ಲ, ಊಟಕ್ಕೆ ಕೂತ್ಕೊಳ್ಳಿ ಸೀಟ್ ಐತೆ ಅಂತಿದ್ದಾರೆ. ನಾವು ಆಗ್ತಾನೆ ತಿಂದಿದ್ದೀವಿ, ಏನು ಓಡಾಡಿಲ್ಲ ಏನಿಲ್ಲ. ಅಲ್ಲೇ ಕೂತಿರ್ತಾವೆ, ಕೂತ್ಕೊಂಡಿದ್ರೆ ಆರಾಗ ಆಗುತ್ತೆ. ಆವಾಗ ತಾನೇ ತಿಂದ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ ಅಂದ್ಬಿಟ್ಟು ನೋಡಿ ಅಲ್ಲೆಲ್ಲ ಫೋಟೋ ಇಸ್ಕೊತಾ ಇದ್ದಾರೆ ಗಿಫ್ಟ್ ಕೊಟ್ಬಿಟ್ಟು. ಮಗು ಮಲ್ಕೊಂಬಿಟ್ಟಿತ್ತು ಪಾಪ, ಸುಸ್ತಾಗ್ಬಿಟ್ಟಿತ್ತು ಅನಿಸುತ್ತೆ ಮಗುಗೆ, ಮುಡಿ ಎಲ್ಲ ಕೊಟ್ಟು ಇದು ಮಾಡಿದರು. ಹಂಗಾಗಿ ಮಲಗಿಸ್ಬಿಟ್ಟಿದ್ರು, ಮಗು ಇರಲಿಲ್ಲ. ಮಗು ಅಪ್ಪ ಅಮ್ಮ ಮಾತ್ರ ಇದ್ದರು ನೋಡಿ, ಊಟ ಮಾಡ್ಕೊಂಡೆಲ್ಲ ಹೋಗ್ತಾಯಿದ್ರು. ನಾವು ಇನ್ನೊಂದು ಸಾರಿಗೆ ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಅಲ್ಲಿ ಎದುರುಗಡೆ ನೋಡಿದ್ರೆ ಆ ಥರ ಫಂಕ್ಷನ್ ಮಾಮೂಲಿ ಕೊಡೋರು ಕೊಟ್ಬಿಟ್ಟು ಫೋಟೋ ಗಿಟೋ ಇಟ್ಕೊಂಡು ಮಾಡ್ತಾಯಿದ್ರು. ಆಮೇಲೆ ನಾವೆಲ್ಲ ನೋಡಿಕೊಂಡು ನೋಡಿ, ಇದೇ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ, ಇದು ಮಳವಳ್ಳಿಯಲ್ಲಿರೋದು. ನಾವು ಯಾವಾಗಲೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ ಊರಲ್ಲಿದ್ದಾಗ. ಈಗ ಬೆಂಗಳೂರಲ್ಲಿರೋದ್ರಿಂದ ಜಾಸ್ತಿ ಬರೋಲ್ಲ, ಈ ಥರ ಫಂಕ್ಷನ್ಗಳು ಏನಾದರೂ ಆದರೆ ಬರ್ತೀವಿ ಅಷ್ಟೇ. ಇಲ್ಲಿಗೆ ಅಂತ ಯಾವಾಗಲೂ ಬಂದಿಲ್ಲ. ಮಳವಳ್ಳಿಗೆ ಬಂದ್ರೂ ರೋಡ್ ಸೈಡಲ್ಲಿ ಹಂಗೆ ಕೈ ಮುಕ್ಕೊಂಡು ಹೋಗ್ತೀವಿ. ಇಲ್ಲಿ ಒಳಗಡೆಗೆ ಬಂದಿಲ್ಲ. ಹಂಗಾಗಿ ಈ ಥರ ಫಂಕ್ಷನ್ ಆದಾಗ ಬಂದು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಆಮೇಲೆ ಊಟನೂ ಚೆನ್ನಾಗಿತ್ತು, ತಿಂಡಿನೂ ಚೆನ್ನಾಗಿ ಮಾಡಿಸಿದ್ರು. ಊಟಕ್ಕೆ ಬಂದುಬಿಟ್ಟು ಹೆಸರುಬೇಳೆ ಪಾಯಸ, ಮಾಮೂಲಿ ಅನ್ನ ಸಾರು, ಆಮೇಲೆ ಪೂರಿ, ಸಾಗು, ಜಿಲೇಬಿ, ಮತ್ತು ಇನ್ನೊಂದು ಡ್ರೈ ಫ್ರೂಟ್ಸ್ದೊಂದು ಅದೊಂದು ಸ್ವೀಟ್ ಕಾರ್ನ್ ಹಾಕಿ ಮಾಡ್ತಾರೆ, ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗ. ಸ್ವೀಟ್ ಕಾರ್ನು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದು, ಅದೊಂದು ಟ್ರೂಟಿ ಫ್ರೂಟಿ ಎಲ್ಲ ಹಾಕಿ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಸರುಬೇಳೆ, ಮಾಮೂಲಿ ಪಲ್ಯಗಳು, ಆಮೇಲೆ ಪೂರಿ, ಸಾಗು, ಅನ್ನ ಸಾರು, ಪಾಯಸ, ಈಗ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಅಂತೂ ಸೂಪರಾಗಿತ್ತು. ಮಾಮೂಲಿ ಐಸ್ ಕ್ರೀಮು, ತಾಂಬೂಲ, ಈ ಥರ ಎಲ್ಲ ವೆರೈಟಿಯಾಗಿ ಪಲಾವು, ಅನ್ನ ಸಾರು, ಮಜ್ಜಿಗೆ ಅನ್ನ ಎಲ್ಲ ಇತ್ತು. ಊಟ ಅಂತೂ ಸೂಪರಾಗಿತ್ತು. ಮಾಮೂಲಿ ಬಾಳೆಹಣ್ಣು, ಬೀಡ ಎಲ್ಲನೂ ಸಖತ್ತಾಗಿ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಅಂತೂ. ಆಮೇಲೆ ಊಟ ಮಾಡಿಕೊಂಡು ಆಮೇಲೆ ಅಲ್ಲಿ ಶುಕ್ರವಾರ ಆಗಿರೋ ಸಂತೆ ಇತ್ತು. ಆಮೇಲೆ ಸಂತೆಯಲ್ಲೆಲ್ಲ ಓಡಾಡ್ಕೊಂಡು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಊಟ ಮಾಡ್ಕೊಂಡು ಆಮೇಲೆ ಬಂದ್ವಿ. ಅಲ್ಲಿ ಸಂತೆ ಹತ್ರ ಎಲ್ಲ ಓಡಾಡಿಕೊಂಡು ಒಂಚೂರು ತರಕಾರಿ ಗಿರ್ಕಾರಿ ತೊಗೊಳ್ಳೋಣ, ಹೆಂಗಿದ್ರು ಬಂದಿದ್ದೀವಲ್ಲ ಫ್ರೆಶ್ಶಾಗಿ ಮಾಮೂಲಿ ತೊಗೊಂಡು ಬಸ್ ಹತ್ಬಿಡೋಣ ಅಂದ್ಬಿಟ್ಟು ಆಮೇಲೆ ಅಲ್ಲದೆ ಹೋದ್ವಿ ಸಂತೆಗೆ. ಮಳವಳ್ಳಿ ಸಂತೆ ಶುಕ್ರವಾರ ನಡೆಯುತ್ತೆ ಅಲ್ಲಿ. ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಓಡಾಡಿಕೊಂಡು ಆಮೇಲೆ ಇನ್ನೊಂದು ಏನಾಯ್ತಪ್ಪ ಅಂದರೆ, ನನ್ನ ಚಪ್ಪಲಿ ಮಿಸ್ ಆಗೋಯ್ತು. ಯಾರೋ ಅಂದರೆ ಮಿಸ್ ಆಗಿ ಮೆಟ್ಕೊಂಡೋದ್ರೋ ಇಲ್ಲ ಬೇಕು ಅಂತ ಮೆಟ್ಕೊಂಡೋದ್ರೋ ಗೊತ್ತಿಲ್ಲ, ನನ್ನ ಚಪ್ಪಲಿ ಹೋಯ್ತು. ಆಮೇಲೆ ಅಲ್ಲೆಲ್ಲ ಹುಡುಕ್ತೆ ಸುಮಾರು ಹೊತ್ತು, ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕಿ ನೋಡಿದೆ. ಆಮೇಲೆ ಯಾರ್ದಾರು ಬೇರೆಯವ್ರು ಮೆಟ್ಕೊಂಬರೋಣ ಅಂದರೆ ಅವರು ಬೈಕೋತಾರಲ್ವ. ಇವಾಗ ನಮ್ದು ಯಾರೋ ಮಿಸ್ ಆಗಿ ಮೆಟ್ಕೊಂಡೋದ್ರೋ ಗೊತ್ತಿಲ್ಲದೆ ಮೆಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ನಾವು ಅದೇ ರೀತಿ ಮಾಡಿದ್ರೆ ಆ ಚಪ್ಪಲಿಯವ್ರು ನಮ್ಮನ್ನು ಬೈಕೋತಾರೆ ಅಂದ್ಬಿಟ್ಟು ಬೇಡ, ಅಲ್ಲೆಲ್ಲಾದ್ರೂ ತೊಗೊಳ್ಳೋಣ, ಹೆಂಗಿದ್ರು ಇವತ್ತು ಶುಕ್ರವಾರ ಸಂತೆ, ಅದು ತೊಗೊಳ್ಳಲಿಲ್ಲ, ಅಂಗಡಿಲಾದ್ರೂ ನೋಡೋಣ ಬಿಡು ಅಂದ್ಬಿಟ್ಟಿದ್ದು ಏನು ಮಾಡಿದೆ, ಬೇಡ ಅಂದ್ಕೊಂಡು ವಾಪಸ್ ಬಂದ್ವಿ. ಅಲ್ಲೇ ನೋಡೋಣ ಅಂದ್ಬಿಟ್ಟು ಸಂತೆಗೆ ಹೋಗಿ ನೋಡೋಣ ಅಂದ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಹೋಗಿ ಕೈ ಮುಕ್ಕ ಬಂದ್ವಿ ಇನ್ನೊಂದು ಸಲ. ಇನ್ನು ಯಾವತ್ತಪ್ಪ ಬರೋದು ದೇವರೇ ಅಂದ್ಬಿಟ್ಟು ನೋಡಿ, ಯಾರೂ ಇರಲಿಲ್ಲ ಜನ. ನಾವು ಬರಬೇಕಾದ್ರೆ ಅವಾಗ ಕೈ ಮುಕ್ಕೊಂಡು ಮತ್ತೆ ಆಮೇಲೆ ಅಲ್ಲೊಂದು ಸೆಲ್ಫಿ ತಗೊಂಡು ಮಗು ಅಪ್ಪ ಅಮ್ಮನ ಜೊತೆ ತಗೊಳಕ್ಕಾಗಲಿಲ್ಲ, ನಾವೇ ಹೋಗಿ ನಿಂತ್ಕೊಂಡು ತಗೊಂಡ್ವಿ. ಆಮೇಲೆ ಹಿಂಗೆ ಸಂತೆಗೆ ಬಂದ್ವಿ ನೋಡಿ, ಎಲ್ಲ ಗುಡ್ಡೆಗಳು ಇಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗೆಲ್ಲ 2 ರೂಪಾಯಿ 5 ರೂಪಾಯಿ ಆ ಥರ ಇತ್ತು, ಈಗ 20 ರೂಪಾಯಿ ಮಾಡಿಬಿಟ್ಟಿದ್ದಾರೆ ಗುಡ್ಡೆ. ಮಾಮೂಲಿ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಬೀಟ್ರೂಟು, ಹೀಗೆ ಎಲ್ಲ ಅವಳು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡ್ಳು ನನ್ನ ತಂಗಿ. ಹಾಗೆ ಏನೇನೋ ತರಕಾರಿಗಳೆಲ್ಲ ತಗೊಂಡು ಆಮೇಲೆ ಮತ್ತೆ ಆ ಕಡೆ ಬಂದ್ವಿ. ಚಪ್ಪಲಿ ನೋಡಿದ್ವಿ, 100 ರೂಪಾಯಿ ಇತ್ತು. ಸದ್ಯಕ್ಕೆ ಎಮರ್ಜೆನ್ಸಿಗೆ ಹಂಗೆ ಕಾಲು ಬೇರೆ ಸುಡ್ತಾ ಇತ್ತಾ, ಬೇಕೇ ಬೇಕು ಅಂದ್ಬಿಟ್ಟು ಆಗ ಇನ್ನು ಒಳಗಡೆ ಹೋಗಿದ್ರೆ ಅಂಗಡಿಗಳಿತ್ತು. ನಾವು ಸಂತೆಯಲ್ಲೇ ಒಂದು 100 ರೂಪಾಯಿ ಚಪ್ಪಲಿ ತೊಗೊಂಡು ಎಮರ್ಜೆನ್ಸಿಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಮೇಲೆ ಲೇಟ್ ಆಗುತ್ತೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಸ್ಸು ಸಿಕ್ತು, ಸೀಟು ಸಿಕ್ತು, ಆರಾಮಾಗಿ ಹತ್ಕೊಂಡು ಮನೆಗೆ ಬಂದ್ವಿ. ಬೇಗನೆ ಬಂದುಬಿಟ್ವಿ. ಈ ರೀತಿ ನಾಮಕರಣದ ಫಂಕ್ಷನ್ ಆಯಿತು. ಹಾಗೆ ಮಳವಳ್ಳಿ ಸಂತೆನೂ ನೋಡಿಕೊಂಡು ತುಂಬ ದಿನ ಆಗಿತ್ತು ಸಂತೆ ನೋಡಿ, ಹಂಗೆ ಸಂತೆಯಲ್ಲಿ ಓಡಾಡಿಕೊಂಡು ಮನೆಗೆ ಬಂದ್ವಿ. ಈ ರೀತಿ ಆಯಿತು ಶುಕ್ರವಾರದಲ್ಲ ಲಾಗ್ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.